ಐಪಿಎಲ್ 2025ರ ಉದ್ಘಾಟನಾ ಪಂದ್ಯವು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವು ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ತಂಡವನ್ನು ಸೋಲಿಸಿತು. ಆರ್ಸಿಬಿ ತಂಡದ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಉತ್ತಮ ಬ್ಯಾಟಿಂಗ್ ಪ್ರದರ್ಶನದಿಂದ ಆರ್ಸಿಬಿ ತಂಡವು ಜಯಗಳಿಸಿತು. ಐಪಿಎಲ್ 2025ರ ಹರಾಜಿನಲ್ಲಿ ಆರ್ಸಿಬಿ ತಂಡವು ಫಿಲ್ ಸಾಲ್ಟ್ರನ್ನು 11.50 ಕೋಟಿ ರೂಪಾಯಿಗಳಿಗೆ ಮತ್ತು ಜಿತೇಶ್ ಶರ್ಮಾರನ್ನು 11 ಕೋಟಿ ರೂಪಾಯಿಗಳಿಗೆ ಖರೀದಿಸಿತು. ಐಪಿಎಲ್ 2025ರ ಮೆಗಾ ಹರಾಜಿನ ನಂತರ ಆರ್ಸಿಬಿ ತಂಡವು 14 ಭಾರತೀಯ ಆಟಗಾರರು ಮತ್ತು 8 ವಿದೇಶಿ ಆಟಗಾರರು ಸೇರಿದಂತೆ ಒಟ್ಟು 22 ಆಟಗಾರರನ್ನು ಹೊಂದಿದೆ. ಐಪಿಎಲ್ 2025ರ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವು ಸ್ಟೋನ್, ಜಾಕೋಬ್ ಬೆಥೆಲ್ ಸೇರಿದಂತೆ ಹಲವು ಆಟಗಾರರನ್ನು ಖರೀದಿಸಿದೆ. ಐಪಿಎಲ್ 2025ರ ಆವೃತ್ತಿಯ ಮೊದಲ ಪಂದ್ಯದಲ್ಲಿ ಖಂಡಿತ ಈ ಕ್ರಿಕೆಟ್ ಪಂದ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ವೈಭವ್ ಅರೋರಾ ಅವರು ತಮ್ಮ 3ನೇ ಓವರ್ ಅನ್ನು ಎಸೆಯುತ್ತಿದ್ದಾರೆ. ರಜತ್ ಪಾಟಿದಾರ್ ಅವರು 2ನೇ ಎಸೆತವನ್ನು ಶಾರ್ಟ್ ಫೈನ್ ಲೆಗ್ ಮೇಲೆ ಹುಕ್ ಮಾಡಲು ಪ್ರಯತ್ನಿಸಿ 4 ರನ್ ಗಳಿಸಿದರು. ಆದರೆ ಮುಂದಿನ ಎಸೆತದಲ್ಲಿ ರಜತ್ ಪಾಟಿದಾರ್ ಔಟ್ ಆದರು. ಅವರು ಆನ್ಸೈಡ್ ಮೂಲಕ ಮತ್ತೊಂದು ದೊಡ್ಡ ಹೊಡೆತವನ್ನು ಹೊಡೆಯಲು ಪ್ರಯತ್ನಿಸಿದರು, ಆದರೆ ಡೀಪ್ ಮಿಡ್ ವಿಕೆಟ್ನಲ್ಲಿ ಕ್ಯಾಚ್ ಆದರು. ಲಿಯಾಮ್ ಲಿವಿಂಗ್ ಸ್ಟೋನ್ ಅವರು ಬೌನ್ಸರ್ ಎಸೆತದೊಂದಿಗೆ ಸ್ವಾಗತಿಸಲ್ಪಟ್ಟರು. ಅದನ್ನು ಅವರು ಸ್ಕ್ವೇರ್ ಲೆಗ್ ಪ್ರದೇಶದ ಮೂಲಕ ವಿರಾಟ್ ಕೊಹ್ಲಿ ಆ ಸ್ವೀಪ್ಗೆ ಹೆಚ್ಚಿನ ಶಕ್ತಿಯನ್ನು ಹಾಕಿದರು. ಕೊಹ್ಲಿ ಲಾಂಗ್ ಆನ್ನಲ್ಲಿ ನರೈನ್ ಬೌಲಿಂಗ್ ಮಾಡಿದಾಗ ಕೊಹ್ಲಿ ಡೀಪ್ ಕವರ್ಗೆ ಡ್ರೈವ್ ಮಾಡಿ 1 ರನ್ ಗಳಿಸಿದರು. ಪಡಿಕ್ಕಲ್ ಮಿಡ್ ವಿಕೆಟ್ ಮೂಲಕ ಕ್ಲಿಪ್ ಮಾಡಿ 1 ರನ್ ಗಳಿಸಿದರು. ಕೊಹ್ಲಿ ಸ್ಲಾಗ್ ಸ್ವೀಪ್ ಮಾಡಲು ಪ್ರಯತ್ನಿಸಿದರು, ಆದರೆ 1 ರನ್ ಗಳಿಸಿದರು. ಪಡಿಕ್ಕಲ್ ಕೌ ಕಾರ್ನರ್ನಲ್ಲಿದ್ದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಮಿಡ್ ವಿಕೆಟ್ ಮೇಲೆ ಹೀವ್ ಮಾಡಲು ಪ್ರಯತ್ನಿಸಿ ವಿಕೆಟ್ ಒಪ್ಪಿಸಿದರು. ವರುಣ್ ಕೊಹ್ಲಿಗೆ ಎಸೆತ ಮೊದಲ ಎಸೆತವನ್ನು ಡೀಪ್ ಕವರ್ಗೆ ಕಟ್ ಮಾಡಿ 1 ರನ್. ಪಡಿಕ್ಕಲ್ ಲಾಂಗ್ ಆನ್ಗೆ ಪುಷ್ ಮಾಡುತ್ತಾ 1 ರನ್ ಗಳಿಸಿದರು. 6. ಕೊಹ್ಲಿ ಸ್ಲಾಟ್ನಲ್ಲಿ 1 ಪಡೆದು ಲಾಂಗ್ ಆನ್ಗೆ ಸ್ಲಾಗ್ ಮಾಡಿದರು. ಓವರ್ನ ಕೊನೆಯ 3 ಎಸೆತಗಳಲ್ಲಿ 3 ಸಿಂಗಲ್ಸ್. ವರುಣ್ ರನ್ಗಳನ್ನು ಸುರಿಸುತ್ತಲೇ ಇದ್ದರು. ಅವರಿಂದ ಶಾರ್ಟ್ ಆಗಿ ಸಾಲ್ಟ್ ಬೌಂಡರಿ ಹೊಡೆದರು. ವರುಣ್ ಅದನ್ನು ಹೊರಗೆ ಅಗಲವಾಗಿ ವರುಣ್ ಹಿಂತಿರುಗಿದಾಗ ಕೊಹ್ಲಿ ಸ್ಲಾಗ್ ಸ್ವೀಪ್ ಮೂಲಕ 4 ರನ್ ಗಳಿಸಿದರು. ಉಪ್ಪು ಸಿಂಗಲ್ ಗಳಿಸಿ 50 ರನ್ ಗಳಿಸಿದರು. ಹರ್ಷಿತ್ ರಾಣಾ ಆರ್ಸಿಬಿ ಆರಂಭಿಕರನ್ನು ನಿಯಂತ್ರಣದಲ್ಲಿಟ್ಟರು. ಔಟ್ಸ್ವಿಂಗರ್ಗಳ ಮೂಲಕ ಸಾಲ್ಟ್ ಮತ್ತು ಕೊಹ್ಲಿ ಇಬ್ಬರನ್ನೂ ಸೋಲಿಸಿದರು. ಕೊಹ್ಲಿಯಿಂದ ತಪ್ಪು ಮಾಹಿತಿ ಪಡೆಯುತ್ತಾರೆ, ಆದರೆ ಕ್ಯಾಚ್ ಹಿಡಿಯುವ ಪ್ರಯತ್ನದಲ್ಲಿ ರಮಣದೀಪ್ ಸಿಂಗ್ ಗಾಯಗೊಂಡರು. ಕೊಹ್ಲಿ ಸತತ 2 ಸಿಕ್ಸರ್ಗಳೊಂದಿಗೆ ಸ್ಪೆನ್ಸರ್ ಜಾನ್ಸನ್ರನ್ನು ಎದುರಿಸಿದರು. ಕೋಲ್ಕತ್ತಾ ಪ್ರೇಕ್ಷಕರು ಈಗ ಕೊಹ್ಲಿ ಮತ್ತು ಆರ್ಸಿಬಿಯನ್ನು ಬೆಂಬಲಿಸುತ್ತಿದ್ದಾರೆ. ಥರ್ಡ್ ಮ್ಯಾನ್ ಮತ್ತು ಪಾಯಿಂಟ್ ನಡುವೆ ಬುದ್ಧಿವಂತ ಕಟ್ ಶಾಟ್ನೊಂದಿಗೆ ಸಾಲ್ಟ್ ಮತ್ತೊಂದು 4 ಅನ್ನು ಸೇರಿಸಿದರು. ಈ ಪಂದ್ಯವು ರೋಚಕ ತಿರುವುಗಳಿಂದ ತುಂಬಿತ್ತು.